ಡಿಕೆಶಿ ಸಿಎಂ ಮಾಡೋದಕ್ಕೆ ಪಾದಯಾತ್ರೆ ಮಾಡ್ತಾರೆ ಅಂತ ಯತ್ನಾಳ್ ಅವರು ವ್ಯಂಗ್ಯ ಮಾಡಿದ್ರು. ಅದು ಅವ್ರಿಗೆ ಕೇಳಬೇಕಲ್ಲ. ಈಗ ಡಿ ಕೆ ಸಾಹೇಬ್ರು ಇರ್ಬೋದು ಅಥವಾ ಬೇರೆ ಯಾರನ್ನ ಇರ್ಬೋದು, ಕಾಂಗ್ರೆಸ್ನಲ್ಲಿ ಸಿ ಎಮ್ ಆಗಬೇಕು ಅಂದರೆ ಹೈಕಮಾಂಡ್ ತೀರ್ಮಾನ. ಬಿ ಜೆ ಪಿಯವ್ರು ಯಾರು ತೀರ್ಮಾನ ಮಾಡೋಕ್ಕೆ? ಫಸ್ಟು ಅಲ್ಲಿ ಅಧ್ಯಕ್ಷರು ಯಾರು, ವಿರೋಧ ಪಕ್ಷದ ನಾಯಕರು ಯಾರು, ಅದು ಸ್ಪಷ್ಟವಾಗಿ ಇವ್ರು ಹೇಳಬೇಕು. ಯಾಕಂದರೆ ಯತ್ನಾಳ್ ಅವ್ರು ಇರ್ಬೋದು, ಜಾರಕಿಹೊಳಿ ಅವ್ರು ಇರ್ಬೋದು, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ನಾಯಕತ್ವವನ್ನು ಒಪ್ಕೊಳ್ಳುವ ಪ್ರಶ್ನೆನೇ ಇಲ್ಲ ಅಂತ. ಸೊ ನಮ್ಮ ಪಕ್ಷದಲ್ಲಿ ನಾಯಕತ್ವದ ಬಗ್ಗೆ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಗಳಾಗಿ ಹಾಗೂ PCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಇದ್ದಾರೆ. ಎಲ್ಲರಿಗೂ ಅವರವ್ರ ಜವಾಬ್ದಾರಿ ಇದೆ. ಅಲ್ಲಿ ಯಾರು ಜವಾಬ್ದಾರಿ ಇದ್ದಾರೆ? ಒಬ್ಬರು ಬಳ್ಳಾರಿಯಿಂದ ಅಂತಾರೆ ಪಾದಯಾತ್ರೆ, ಇನ್ನೊಬ್ಬರು ಬೆಂಗಳೂರಿಂದ ಅಂತಾರೆ. ಅದಕ್ಕೆ ಹೇಳಿದೆ, BJPಯವರು ಫಸ್ಟು ಡೆಲ್ಲಿ ಚಲೋ ಮಾಡಿ, ಅದಾದಮೇಲೆ ಮಿಕ್ಕಿದ್ರು. ನೋಡಿ, ಅದು ಅವ್ರವ್ರ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಲ್ಲ, ಈ ಮೈತ್ರಿ ಸ್ಟಾರ್ಟಿಂಗ್ ಟ್ರಬಲ್ ಅವತ್ತಿಂದ ಇದೆ. ಏನೋ ಚುನಾವಣೆಯಲ್ಲಿ ಸ್ವಲ್ಪ ಹೆಚ್ಚು ಮತಗಳು ಬಂದಿದೆ. ಆದರೆ ಇವತ್ತು ನೀವೇ ನೋಡಿ, BJPಯವರಿಗೆ ಮಂತ್ರಿ ಸ್ಥಾನದಲ್ಲಿ ನ್ಯಾಯ ಸಿಕ್ಕಿದೆಯಾ ಇಲ್ಲಿ ಕರ್ನಾಟಕದಲ್ಲಿ? ಯಾವ್ಯಾವ ಸಮುದಾಯಗಳಿಗೆ ಸಿಕ್ಕಿದೆ, ಏನೇನು ಆಗ್ತಾ ಇದೆ ಅಂತ ಜನರಿಗೆ ಗೊತ್ತಿದೆ. ಅದೆಲ್ಲ ಅಸಮಾಧಾನ BJPನಲ್ಲಿ ಕುದೀತಾ ಇದೆ. ಇವತ್ತಿಲ್ಲ ನಾಳೆ ಅದು ಸ್ಫೋಟ ಆಗೇ ಆಗುತ್ತೆ. JDS ವಿರುದ್ಧ ಇರ್ಬೋದು ಅಥವಾ BJPಯವರ ಹೈಕಮಾಂಡ್ ವಿರುದ್ಧ ಇರ್ಬೋದು ಅಂತ. ಸರ್, ಹಾಗೆ ಡೆಲ್ಲಿಯಲ್ಲಿ CM DCM ಕೂಡ ಇದ್ದಾರೆ, ಸಭೆ ಆಗಿದೆ ಸರ್. ಸಾಕಷ್ಟು ಚರ್ಚೆ ಆಗಿದೆ. ಹಗರಣಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನೋದು. ಇಲ್ಲ, ಅದಲ್ಲ ನೋಡಿ, ಈಗ ಮುಂಚೆ ಥರ ಅಲ್ಲ. ನಮ್ಮ ಮನೇಲೆ ಮೀಟಿಂಗ್ ನಡೀತದಲ್ಲ, ನಮಗೂ ಗೊತ್ತಾಗ್ತದಲ್ಲ ಏನು ನಡೀತಾ ಇದೆ ಅಂತ. ಮುಂಚೆ ಥರ ಇದೆ ನೋಡಿ. ಹಿಮಾಚಲ್ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಜಾರ್ಖಂಡ್, ಹರಿಯಾಣ, ಮಹಾರಾಷ್ಟ್ರ, ಈ 6 ರಾಜ್ಯಗಳ ಬಗ್ಗೆ ಮೀಟಿಂಗ್ ಕರೆದಿದ್ದಾರೆ. ಒಂದೊಂದು ಸ್ಟೇಟಲ್ಲಿ ಎಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ ಅಲ್ಲಿ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ, ಗ್ಯಾರಂಟಿಗಳು ಹೇಗೆ ಉಪಯುಕ್ತ ಆಗ್ತಾ ಇದೆ, ಮತ್ತು ಬೇರೆದು ಏನಾದರೂ ಮಾಡ್ಬೋದಾ ಅಂದ್ಬಿಟ್ಟು ಅದು ಒಂದು ಚರ್ಚೆ ನಡೆದಿದೆ. ಆಮೇಲೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ನಮ್ಮ ಸರ್ಕಾರದಲ್ಲಿ ಏನೇನು ಸಕ್ಸಸ್ಫುಲ್ಲಾಗಿ ನಾವು ಡೆಲಿವರ್ ಮಾಡ್ತಾ ಇದ್ದೀವಿ ಮತ್ತು ಏನೇನು ವೈಫಲ್ಯತೆ ಇದೆ ಅದನ್ನು ಕೂಡ ಚರ್ಚೆ ಆಗುತ್ತೆ. ಈ ಎಲ್ಲ 3 ಎಲ್ಲಿ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ. ಅದ್ರ ಜೊತೆಗೆ ಎಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ಸಿದ್ಧತೆ ಹೇಗೆ ನಡೆದಿದೆ ಅಂತ ಕೂಡ ಇದೆ. ಜಂಟಿಯಾಗಿ ಕರೆದಿಲ್ಲ, ಎಲ್ಲರಿಗೂ ಸಪ್ರೇಟಾಗಿ ಕರೆದಿದ್ದಾರೆ. ಇವತ್ತು ಮತ್ತೊಮ್ಮೆ ಕರ್ನಾಟಕದಿದೆ, ಮತ್ತು ನಾಳೆ ತೆಲಂಗಾಣ, ನಾಳೆ ಮೋಸ್ಟ್ಲಿ ಹಿಮಾಚಲ್ ಪ್ರದೇಶ ಇರ್ಬೋದು, ನಾಡಿದ್ದು ತೆಲಂಗಾಣ ಇದೆ. ಸೊ ಹೀಗೆ ಒಂದು ಸರಣಿ ಮೀಟಿಂಗ್ಗಳು ಪಾರ್ಲಿಮೆಂಟ್ ಇರೋ ಟೈಮ್ನಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ನಾಯಕರು ಸಿಗ್ತಾರೆ ಅಂತ ಅಷ್ಟೇ. ವರದಿ ಕೇಳಿರ್ತಾರೆ ಹೈಕಮಾಂಡ್, ಕೇಳಿರ್ತಾರೆ ಏನು ನಡೀತಾ ಇದೆ ಏನಿಲ್ಲ ಅಂದ್ಬಿಟ್ಟು. ಯಾಕಂದರೆ ಇದು ಮೊನ್ನೆ ಸದನದಲ್ಲಿ ಪ್ರಸ್ತಾಪ ಆಗಿದೆ. BJPಯವರು ಸೊ ಒಂದು ಭಾಳ ಏನು ತಪ್ಪು ಮಾಹಿತಿಯನ್ನು ಬೆಂಗಳೂರಿನ ಒಬ್ಬರು ಸಂಸದರು ಪಾರ್ಲಿಮೆಂಟಿಗೆ ನೀಡಿದ್ದಾರೆ. ಸೊ ಅದ್ರ ಬಗ್ಗೆನೂ ಚರ್ಚೆ ಆಗೇ ಆಗುತ್ತೆ, ಏನಿದು ಹೇಗಿದೆ ಅಂತ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಗವರ್ನರ್ ಅವರು ರಿಪೋರ್ಟ್ ಕೇಳಿದ್ದಾರೆ. ಏನಪ್ಪ ಅಂತ ಕೇಳಿದ್ರಲ್ಲಿ ತಪ್ಪೇನಿದೆ, ಆದರೆ ಇದರಿಂದನೇ ಎಲ್ಲನೂ ಆಗುತ್ತೆ ಅಂತ ಅದು ಸುಳ್ಳು ಸುದ್ದಿ.